ಜೈ ಚಾಮುಂಡೇಶ್ವರಿ, ಎಲ್ಲರಿಗೂ ಸುಸ್ವಾಗತ. ಇವತ್ತಿನ ವ್ಲಾಗ್ದು ವಿಶೇಷತೆ ಏನು ಅಂತಂದರೆ, ನನ್ನ ಜೀವನದಲ್ಲೇ ಫಸ್ಟ್ ಟೈಮು ನಾನೊಂದು ಗ್ರೂಪ್ ರೈಡ್ಗೆ ಅಂತ ಹೋಗ್ತಾ ಇರೋದು. ನಾನು ಯಾವಾಗಲೂ ಸೋಲೋ ರೈಡೇ ಮಾಡೋದು. ಗ್ರೂಪ್ ರೈಡ್ ಅಂದರೆ 2-3 ಜನ ಜೊತೆ ಕ್ಲೋಸ್ ಫ್ರೆಂಡ್ಸು, ತುಂಬ ಗೊತ್ತಿರೋರು, ಅವ್ರ ಜೊತೆ ಮಾತ್ರ ಹೋಗಿದ್ದೀನಿ. ಬಟ್ ಗೊತ್ತಿಲ್ಲದೆ ಇರೋರ ಜೊತೆ 10-11 ಜನ ಜೊತೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಗ್ರೂಪ್ ರೈಡ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ, ಆರ್ಗನೈಸರ್ ಹೆಂಗೆ ಆರ್ಗನೈಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಈ ವಿಡಿಯೋ ನೋಡಿ. ಸ್ಟಾರ್ಟಿಂಗಿಂದನೇ ಮಾಡ್ತಿದ್ದೀನಿ. ನಮ್ಮ ಮನೆಯಿಂದ ಹೊರಟಿದ್ದೀನಿ. ಈ ರೋಡೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಎಕ್ಸ್ಪ್ರೆಸ್ ಹೈವೇ ಇದು. ಇನ್ನೇನು ಮದ್ದೂರು ಬರುತ್ತೆ. ಮದ್ದೂರಿಂದ ರೈಟಿಗೆ ತೊಗೊಂಡು ಹುಲಿಯೂರು ಕುಣಿಗಲ್ ಗಂಟ ಹೋಗ್ತೀನಿ. ಅಲ್ಲಿ ಯಾವುದೋ ಹರ್ಷ ಹೋಟೆಲ್ ಅಂತ ಬರುತ್ತೆ. ಆ ಪಾಯಿಂಟಲ್ಲಿ, ಬ್ರೇಕ್ಫಾಸ್ಟ್ ಪಾಯಿಂಟಲ್ಲಿ ಎಲ್ಲರೂ ಮೀಟ್ ಆಗ್ತಾರೆ. ಅಲ್ಲಿಂದ ನಾನು ಸೀದಾ ಬಾಬಾ ಬುಡನ್ಗಿರಿಗೆ ಹೋಗ್ತೀನಿ. ಸೊ ಇದು ಟ್ರಿಪ್ಪು. ಆಮೇಲೆ ಆ ಅಡ್ಮಿನ್ನು ಟೈಟಲ್ ಏನು ಹಾಕ್ಕೊಂಡಿದ್ದ ಗೊತ್ತಾ? ಗ್ರೂಪ್ ರೈಡ್ ವಿತ್ ಸೋಲೋ ರೈಡರ್ಸ್ ಅಂತ ಹಾಕ್ಕೊಂಡಿದ್ದ. ನಾನು ಇವನು ಯಾರಪ್ಪ ಗ್ರೂಪ್ ರೈಡ್ ಅಂತ ಹಾಕ್ಕೊಂಡವನೇ, ವಿತ್ ಸೋಲೋ ರೈಡರ್ಸ್ ಅಂತ ಹಾಕ್ಕೊಂಡವನೇ, ಕಾನ್ಸೆಪ್ಟೇ ಅರ್ಥ ಆಯ್ತಿಲ್ಲ ಅಂತ ಅಂದ್ಕೊಂಡೆ. ಅವನ ಪ್ರಕಾರ ಏನು ಅಂತ ಅಂದರೆ, ಈಗ ನಾನು ಹೋಗ್ತಾ ಇದ್ದೀನಲ್ಲ, ನಾನು ಸೋಲೋ ರೈಡರಾಗಿ ಹೋಗ್ತಿದ್ದೀನಿ. ಅಲ್ಲಿ ಬರೋರು ಅವ್ರು ನಂಗೆ ಯಾರೂ ಗೊತ್ತಿಲ್ಲ. ಅಂದರೆ 10 ಜನದಲ್ಲಿ ನಂಗೆ ಗೊತ್ತಿರೋದು ಒಬ್ಬರೇ ಒಬ್ಬರು, ಸುಮಂತ್ ಅಂತ ನನ್ನ ಬ್ರದರು. ಸೊ ಅವ್ರಿಗೆ ನಾನು ಗೊತ್ತು, ನನಗೆ ಅವ್ರು ಗೊತ್ತು. ಅದು ಬಿಟ್ಟರೆ ನಮ್ಮಿಬ್ರಿಗೂ ಇಲ್ಲಿ ಬರ್ತಿರೋರು ಯಾರೂ ಗೊತ್ತಿಲ್ಲ. ಸೊ ಹೋಗ್ಬೇಕಾದ್ರೆ ನಾವೆಲ್ಲ ಒಂಥರ ಸೋಲೋ ಥರ, ಅಲ್ಲಿ ಹೋಗಾದ್ಮೇಲೆ ಎಲ್ಲರೂ ಪರಿಚಯ ಮಾಡ್ಕೊಂಡ್ಮೇಲೆ ಒಂಥರ ಗ್ರೂಪ್ ಥರ ಆಗುತ್ತೆ. ಇದು ಗ್ರೂಪ್ ರೈಡು ಅಂತ. ಅಯ್ಯೋ ಹಬ್ಬ. ಆಮೇಲೆ ಅಂದ್ಕೊಂಡೆ ಮೋಸ್ಟ್ಲಿ ಆರ್ಗನೈಸರ್ ಉಪೇಂದ್ರ ಪಿಕ್ಚರ್ ನೋಡಿ ಟೈಟಲ್ನ ಸೈಕಾಗಿಟ್ಬಿಟ್ಟಿದ್ದಾನೆ ಅಂತ. ಫುಲ್ಲು ಗೇರ್ಸ್ ಎಲ್ಲ ಹಾಕ್ಕೊಂಡು ಅಡಿಯಿಂದ ಮುಡಿಯೋವರೆಗೂ ಗ್ಲೌಸು, ರೈಡಿಂಗ್ ಬೂಟ್ಸ್ ಅಂತಂದರೆ ಅಡ್ವೆಂಚರ್ ಬೂಟ್ಸ್ ಅಲ್ಲ, ಇದು MX ಬೋಟ್ಸ್. ಇದನ್ನು ಹಾಕ್ಕೊಬೇಕು, ನಡಿಬೇಕು ಅಂತಂದರೆ ಎಕ್ಸ್ಪೀರಿಯೆನ್ಸ್ ಇರಬೇಕು. ತುಂಬ ಹಾರ್ಡಾಗಿರುತ್ತೆ. MX ಬೂಟ್ಸ್ ಅಂತಂದರೆ ಅದು ನೀವು ಅಡ್ವೆಂಚರ್ ಮಾಡೋಕ್ಕೆ ಹೋಗ್ತಿರಲ್ಲ, ಆಫ್ ರೋಡೆಲ್ಲ ಮಾಡೋಕ್ಕೆ ಹೋಗ್ತಿರಲ್ಲ, ಅದಕ್ಕೆ ಅಂತಲೇ ಮಾಡೋದು. ಮತ್ತು ಮೋಸ್ಟ್ ಸೇಫೆಸ್ಟ್ ಬೂಟ್ಸ್ ಅಂತಂದರೆ ಈ MX ಬೂಟ್ಸ್ಗಳೇ. ಈ MX ಬೂಟ್ಸೇ ಮೋಸ್ಟ್ ಸೇಫೆಸ್ಟ್ ಬೂಟ್ಸು. ಆ್ಯಂಕಲ್ ಬೂಟ್ಸು, ಅಡ್ವೆಂಚರ್ ಬೂಟ್ಸು ಅದೆಲ್ಲ ಈ MX ಬೂಟ್ಸ್ಗಿಂತ ಕೆಳಗಡೆ ಬರ್ತಾ ಹೋಗುತ್ತೆ. ಈ ಬೆಳಗ್ಗೆ ಹೊತ್ತು ಇಲ್ಲ ನೈಟ್ ಹೊತ್ತು ಗಾಡಿ ಓಡಿಸೋಕ್ಕೆ ನಂಗೆ ತುಂಬ ಇಷ್ಟ. ಬೇರೆ ಟೈಮ್ ಕಂಪೇರ್ ಮಾಡಿದ್ರೆ ಮಧ್ಯಾಹ್ನದ ಹೊತ್ತಂತೂ ನನ್ನ ಕೈಲಿ ಆಗಲ್ಲ. ಬಟ್ ಬೆಳಗ್ಗೆ ಹೊತ್ತು ಇಲ್ಲ ಲೇಟ್ ಈವ್ನಿಂಗು, ಅರ್ಲಿ ಮಾರ್ನಿಂಗು. ಆಮೇಲೆ ಇನ್ನೊಂದೇನು ಗೊತ್ತಾ, ನಾನು ಶಬರಿಮಲೆಗೆ ಇಲ್ಲಿಂದ ಬಿಟ್ಟಾಗ ಬೆಳಗ್ಗೆ 5 ಗಂಟೆಗೆ ಬಿಟ್ಟಿದ್ನ. ಗುಂಡ್ಲುಪೇಟೆ, ಆಮೇಲೆ ಮಧುಮಲೈ ಟೈಗರ್ ರಿಸರ್ವ್ ಅನಿಸುತ್ತೆ, ಮಧುಮಲೈ ಟೈಗರ್ ರಿಸರ್ವು, ಅಲ್ಲಿಂದ ಊಟಿ ರೋಡು, ಅಲ್ಲಿಂದ ಕೇರಳ, ಅಲ್ಲಿಂದ ನಾನು ಇದಕ್ಕೆ ಹೋಗಿದ್ದಿದ್ದು ಏರುಮಲೆಗೆ. ಬೆಳಗ್ಗೆ 5 ಗಂಟೆಗೆ ಬಿಟ್ಟಿದ್ದು, 3 ಗಂಟೆಗೆಲ್ಲ ರೀಚ್ ಆಗಿಬಿಟ್ಟಿದ್ದೆ ನಾನು ಏರುಮಲೆಗೆ. ಅಂದರೆ ಮಧ್ಯೆ ಬ್ರೇಕ್ಫಾಸ್ಟು ಎಲ್ಲ ತಿಂದ್ಕೊಂಡು, ಅದು ಆ ಬ್ರೇಕು ಇಲ್ಲ ಏನಾದರೂ ಮಧ್ಯೆ ಫೋಟೋ ತಕ್ಕೊಬೇಕು, ಇಲ್ಲ ಫೂಟೇಜ್ ಏನಾದ್ರು ಬೇಕು ಅಂದಾಗ ಚಿಕ್ಕ ಬ್ರೇಕ್ಗಳು ಎಲ್ಲ ತಕ್ಕೊಂಡು ಮಾಡಿದ್ದು. ಒಂದು ಆವ್ರೇಜ್ ಸ್ಪೀಡು ಇರುತ್ತೆ, ಒಂದು 100, 110, 90 ಆ ಸ್ಪೀಡಲ್ಲೇ ಹೊಡೆದಿದ್ದೀನಿ. ಏನಕ್ಕೆ ಅಂದರೆ ಅವತ್ತು ಭಾರತ್ ಬಂದೇನೋ ಇತ್ತು. ಸೊ ಹಿಂಸೆ ಇರಲಿಲ್ಲ ನನಗೆ. ಆಮೇಲೆ ಹಳ್ಳಿ ರೂಟ್ಗಳಲ್ಲಿ ಓಡಿಸ್ಬೇಕಾದ್ರೆ ಒಂದು ರಹಸ್ಯ ಹೇಳ್ತೀನಿ, ತಿಳ್ಕೊಡಿ. ಈ ಬೆಳಗಿನ ಜಾವ ಇಲ್ಲ ಈ ಟೈಮಲ್ಲಿ ಒಂದು 7 ಗಂಟೆ 7:30 ಓಡಿಸ್ತಾ ಇರ್ತೀವಲ್ಲ, ಸೂರ್ಯನ ಕಿರಣ ಮರಕ್ಕೆ ಕರೆಕ್ಟಾಗಿ ಹೊಡೆದು ಅದನ್ನೆರಡನ್ನು ಕರೆಕ್ಟಾಗಿ ರೋಡ್ಗೆ ಬಿಡಿಸಿರ್ತವೆ ಈ ಟೈಮ್ಗಳಲ್ಲಿ. ಅದು ಹಂಸ್ಗಳ ಮೇಲೆ ಕೆಲವು ಸರಿ ನೆರಳಿರ್ತದೆ. ಸೊ ಅವಾಗ ನಿಮಗೆ ಸಡನ್ನಾಗಿ ಹಂಸು ಗೊತ್ತಾಗಲ್ಲ. ಸೊ ಅದಕ್ಕೇ ಅಯ್ಯಪ್ಪ ಹೆಣ್ಮಗ ಬಿಟ್ಟರೆ ಬಂದು ಕೂತ್ಕೊಂಡೇ ಹೋಗ್ಬಿಡ್ತದೆ. ಅದಕ್ಕೇ ನೀವು ತುಂಬ ಲಿಮಿಟ್ ಮೀರಿ ಸ್ಪೀಡಾಗೂ ಓಡ್ಸೋಕ್ಕಾಗಲ್ಲ. ಆಮೇಲೆ ಹಳ್ಳಿ ಅಲ್ವಾ, ಯಾವ ರೋಡಲ್ಲಿ ಕರ್ವ್ ಆದಮೇಲೆ ಇಮಿಡಿಯೇಟಾಗೂ ಹಂಸ್ಗಳಿರ್ತವೆ, ನಂಬೋಕ್ಕಾಗಲ್ಲ. ಏಕೆಂದರೆ ಇಲ್ಲೆಲ್ಲ ಅವರು ನ್ಯಾಷನಲ್ ಹೈವೇ ಥರ ಹಂಸ ಇರಬಾರ್ದು, ಆ ಥರ ಎಲ್ಲ ರೂಲ್ಸ್ ಇರೋಲ್ಲ. ಸೊ ಇಲ್ಲಿ ಏನು ಬೇಕಾದ್ರೂ ಇರ್ಬೋದು, ಸಡನ್ನಾಗಿ ಹಳ್ಳ ಬರ್ಬೋದು, ಸಡನ್ನಾಗಿ ಹಂಸ ಬರ್ಬೋದು. ಸೊ ಅದೆಲ್ಲ ಬಂದಾಗ ನಿಮಗೆ ಗೊತ್ತಿರಬೇಕು ಯಾವ ಇದು ಎಷ್ಟು ಸ್ಪೀಡಲ್ಲಿ ನಾನು ಕಂಟ್ರೋಲ್ ಮಾಡ್ಕೊಬೋದು, ಗಾಡಿನ ನಿಲ್ಲಿಸ್ಕೊಬೋದು ಅಂತ. ಹಂಗಬಿಟ್ಟು ಹಳ್ಳಿಲೆಲ್ಲ 150, 180 ಹೊಡೆಯೋಕ್ಕಾಗಲ್ಲ. ಹಳ್ಳ, ಈ ಊರೆಲ್ಲ ಹಳ್ಳ ಇಲ್ಲ, ಹಳ್ಳ ಬರ್ತದೆ ಇಲ್ಲ ರೋಡೇ ಕರು ಬರ್ತದೆ. ಅಪ್ಪ ಚೆನ್ನಾಗಿರೋ ರೋಡ್ ಬಂತು ಇವಾಗ.
ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಪು, ಇವಾಗ ಒಂದು ನಾಯಿಗಳಿದೆ, ನಾಯಿಗಳಂತೂ ಇಲ್ಲೆಲ್ಲ ಇರ್ತದೆ ಅಂತ ಕೊಡಿ, ಅಲ್ಲಿ ಯಾವುದೋ ಒಂದು ಹೆಣ್ಣಾಯಿ ನೋಡ್ತದೆ ಅಂತ ಕೊಡಿ, ಇಮಿಡಿಯೇಟಾಗಿ ಅದ್ರ ಫೋಕಸ್ಸು ಒಳ್ಳೆ ಆರ್ಮಿಯವರು ಗನ್ನಲ್ಲಿ ಬುಲೆಟ್ ಹೊಡಿತಾರಲ್ಲ ಹಂಗೆ ಕರೆಕ್ಟಾಗಿ ಹೆಣ್ಣಾಯಿಗೆ ಸರ್ಕಂತ ಓಡಾಟೋಗ್ಬಿಡ್ತದೆ ರೋಡಿಂದ ಆ ಕಡೆಗೆ. ಅದು ಈ ಕಡೆ ನೋಡಲ್ಲ ಆ ಕಡೆ ನೋಡಲ್ಲ, 90% ನಮ್ಮ ಚಕ್ರಕ್ಕೆ ಸಿಗಾಕೋತವೆ ಆ ಟೈಮಲ್ಲಿ. ಅದಕ್ಕೇ ನಾಯಿಗಳಿದ್ದಾಗ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು. ನಿಮ್ಗೆಲ್ಲರೂ ಒಂದು ನಾಯಿ ಕಾಣಿಸ್ತಾ ಒಂಚೂರು ಸ್ಲೋ ಮಾಡ್ಕೊಂಬಿಡಿ. ಅಮ್ಮ ನಾನು ಕೇಳ್ಬಿಡಿ ನೀವು ಅದು ಗಂಡೈನ ಹೆಣ್ಣೈನ ಹೆಂಗೆ ನಡೆಯೋದು ಅಂತ, ಒಟ್ಟೆ ನಾಯಿ ನೋಡಿದ್ರೆ ಒಂದು ಸ್ವಲ್ಪ ಸ್ಲೋ ಮಾಡ್ಕೊಡಿ. ಓ ಯಾವುದಿದ್ದು ಆಫ್ ರೋಡು ಥರ ಎಕ್ಸ್ಪೀರಿಯನ್ಸ್ ಮಾಡೋ ಥರ ಏನೇನೋ ಕೊಟ್ಟವನ್ನೇ. ಇದನ್ನೇ ಹೋಟೆಲ್ಲು ಕರೆಕ್ಟಾಗಿ ಬಂದಿದ್ದೀನಿ. ಇವಾಗ ಇಲ್ಲಿಗೆ ಹೋಗಬೇಕು. ಎ ಸಿ ಇತ್ತ ಪಾರ್ಟಿ ಹಾಲ್. ಓ ಎಲ್ಲ ಬಂದಿದ್ದಾರೆ ಬೈಕರ್ಸ್ ಎಲ್ಲ, ಖುಷಿಯಾಗುತ್ತೆ. ಫಸ್ಟು ಗ್ರೂಪ್ ರೈಡ್ ವಿತ್ ಸೋಲೋ ರೈಡ್ಸ್. ಹಿಂಗೆ ಟೈಟಲ್ಲು, ಗ್ರೂಪ್ ರೈಡ್ಸ್ ವಿತ್ ಸೋಲೋ ರೈಡ್ಸ್ ಅಂತ. ಏನಿತ್ತು ಹುಡುಗಿ ಥರ ಐತೆ. ಜೈ ಚಾಮುಂಡೇಶ್ವರಿ. ಹರ್ಷ ಗ್ರ್ಯಾಂಡ್ ಹೋಟೆಲ್ಲು. ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ವಿ. ಆದರೆ ಒಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನು ಅಂತಂದರೆ, ಈ ಗ್ರೂಪ್ ರೈಡಲ್ಲಿ ಹೆಣ್ಮಗ ಗಾಡಿ ಓಡಿಸ್ತೈತೆ. ಅಯ್ಯೋ ಹೆಣ್ಮಗ ಬುಲೆಟ್ ಓಡಿಸ್ತೈತೆ. ಅಲ್ಲ ಕಣ್ಮುಂದೆ ಹೆಣ್ಮಗ ಗಾಡಿ ಓಡಿಸ್ತೈತೆ, ಬುಲೆಟ್ ಗಾಡಿನ. ಮತ್ತು ಈ ಗ್ರೂಪ್ ರೈಡಲ್ಲಿ ಹುಡುಗಿರು ಬರ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ, ಹುಡುಗರು ಅಂತ ಅಂದ್ಕೊಂಡಿದ್ದೆ. ಇವಾಗ ನೋಡಿದ್ರೆ ಇಷ್ಟು ಜನ ಹುಡುಗಿರುಗಳು ಬಂದವ್ರೆ. ಯಪ್ಪ ನಾವು ಹುಡುಗಿರಿಂದ ದೂರನೇ ಇರ್ತೀನಿ, ನಮಗೂ ಹೆಣ್ಮಗಾಗೂ ಹಾಗೇ ಬರಲ್ಲ. ನನಗೂ ಹೆಣ್ಮಗಾಗೂ ಹಾಗೇ ಬರಲ್ಲ. ಏನು ಗೊತ್ತಾ, ಇದೇ 3 ವರ್ಷದ ಮುಂಚೆ ನಾನು R15 ಬೈಕ್ನ ಓಡಿಸ್ಕೊಂಡು ಹೋಗ್ತಾ ಇದ್ದೆ. ಅದು ಸಿಂಗಲ್ ರೋಡ್ ಕನ್ಸ್ಟ್ರಕ್ಷನ್ ಏನೋ ನಡೀತಾ ಇತ್ತು, ಸಿಂಗಲ್ ರೋಡು. ಅಲ್ಲಿ ನಿಮಗೆ ರೋಡು ಅಗಲ ತುಂಬ ಕಡಿಮೆ. ಅಲ್ಲಿ ನಿಮಗೆ ಒಂದು ಚಿಕ್ಕ 2 ಕಾರ್ಗಳು ಹೋಗ್ಬೋದು ಅಷ್ಟೇ. ಅದೇ ಒಂದು ಬಸ್ಸು ಒಂದು ಲಾರಿ ಏನಾದ್ರು ಬಂದರೆ ಒಂದು ಇಷ್ಟೇ ಜಾಗ ಮಿಕ್ಕುತ್ತೆ ಬೈಕ್ಗೆ. ಆ ಬೈಕ್ ಮಾತ್ರ ಹೋಗ್ಬೋದು, ಇಷ್ಟೇ ಜಾಗದಲ್ಲಿ ಒಂದು ಬೈಕ್ ಹೋಗ್ಬೋದು. ಲಾರಿ ಬಸ್ ಏನಾದ್ರು ಬಂದರೆ, ದೊಡ್ಡ ಗಾಡಿ ಆದರೆ ವೆಯ್ಟ್ ಮಾಡಬೇಕು ಆ ಗಾಡಿ ಪಾಸ್ ಆಗೋವರೆಗೂ. ನಾನು R15 ಬೈಕಲ್ಲಿ ಹೋಗ್ತಾ ಇದ್ದೀನಾ, ನಾನು ಮುಂದ್ಗಡೆ ಯಾವುದೋ ಒಂದು ಹೆಣ್ಮಗ ಹೋಯ್ತೈತಾ, ನಾನು ಸರಿ ಅಂದ್ಬಿಟ್ಟು ಹಿಂದೆ ಹೋಯ್ತಿದ್ದೆ. ಅಯ್ಯೋ ಏನಪ್ಪ ಈ ಅಮ್ಮ ಹಿಂಗೆ ಓಡಿಸ್ತೈತೆ ಅಂದ್ಕೊಂಡು ಹೋಯ್ತಿದ್ದೆ. ಆ ಲಾರಿ ಹತ್ರ ಬಂತು ಹತ್ರ ಬಂದಂಗೆ ಅದು ಏನು ಗಾಬರಾಯ್ತೋ ಏನೋ, ಹೆಣ್ಮಗಂಗೆ ಗಾಡಿನ ಲೆಫ್ಟಿಗೆ ಬೀಳಿಸ್ಬಿಟ್ಲು. ಅವಳು ಹಳ್ಳಕ್ಕೆ ಕುಣ್ಕೊಂಡ್ಲು. ನಾನು ಸರಿ ಅಂದ್ಬಿಟ್ಟು ಗಾಡಿನ ಸ್ಟ್ಯಾಂಡ್ ಹಾಕ್ಬಿಟ್ಟು ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಹೋದೆ. ನಾನು ಹೋಗೋ ಅಷ್ಟೊತ್ತಿಗೆ ಆ ಅಮ್ಮ ಎದ್ದು ನಿಂತ್ಕೊತು. ನಾನು ಗಾಡಿನ ಎತ್ತೈತೆ, ನೋಡ್ಕೊಂಡು ಬರೋಕ್ಕಾಗಲ್ವ ಅಂತ ನನಗೆ ಅಂದ್ಬಿಟ್ಲು. ನಾನು ಯಾವ ಲಾರಿ ಡ್ರೈವರ್ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ತಾನೆ ಅಂದ್ಬಿಟ್ಟು ಯಾರಿಗೆ ಹೇಳ್ತಿದ್ದೆ ಅಂತಂದರೆ, ಅಲ್ಲ ಲಾರಿ ಡ್ರೈವರ್ಗೆ ಹೇಳಿದ್ದು ಅಂತಾಳೆ. ಲಾರಿ ಡ್ರೈವರ್ ಅವನು ಇವ್ದು ಯಾವುದೋ ಹೇಳ್ಬೋಡು ಅಂದ್ಕೊಂಡು ಅವ್ನು ಇಲ್ವೇ ಇಲ್ಲ, ಹೊಟ್ಟೆ ಹೋಗ್ಬಿಟ್ಟು ಅವ್ನು ಲಾರಿ ಓಡಿಸ್ಕೊಂಡು. ಇವ್ರು ನೋಡಿದ್ರೆ ಹಂಗಂತಾರೆ. ಅಯ್ಯಪ್ಪ ಅವತ್ತೇ ಲಾಸ್ಟು. ಅವಾಗ ನಂಗೆ ಗೊತ್ತಾಯಿತು, ಈ ಹೆಣ್ಮಗಂಗೆ ಫ್ರಸ್ಟ್ರೇಷನ್ ಜಾಸ್ತಿ ಆಗ್ಬಿಟ್ರೆ ಫಸ್ಟ್ ಯಾರು ಮಿಕ್ಕ ಸಿಗ್ತಾರೋ ಅವ್ರ ಮೇಲೆ ತೀರ್ಸ್ಕೊಂಡ್ಬಿಡ್ತಾರೆ ಅಂತ. ಅದಕ್ಕೆ ಇವಾಗ ನಾನು ಈ ಗ್ರೂಪ್ ರೈಡಲ್ಲಿ ಹೆಣ್ಮಗ ಹಿಂದೆ ಹೋಗೋದೇ ಇಲ್ಲ. ನನಗೆ ಇವಾಗ 2 ಆಪ್ಷನ್ ಐತೆ. ಇಲ್ಲ ಇವನ್ನೆಲ್ಲ ಓವರ್ಟೇಕ್ ಮಾಡಿ ನಾನೇ ಮುಂದೆ ಹೊಟ್ಟೋಗ್ಬಿಡ್ಬೇಕು. ಬಟ್ ಆ ಥರ ಮನಸ್ಸು ಆ ಚಪ್ರಿ ಅಜ್ಜನ್ನು ದಾಟ್ಬಿಟ್ಟಿದ್ದೀನಿ. ಈಗ ನನ್ನ ಬೈಕ್ ಪವರ್ಫುಲ್ ಐತೆ ಅಂದ್ಬಿಟ್ಟು ಅವನ್ನೆಲ್ಲ ಓವರ್ಟೇಕ್ ಮಾಡ್ಕೊಂಡು ಹೋಗೋವಂಥ ಬುದ್ಧಿ ಇಲ್ಲ. ಅದಕ್ಕೆ ಆರಾಮಾಗಿ ಕೊನೆಯಲ್ಲಿ ಹೋದ್ರೆ ಪರವಾಗಿಲ್ಲ, ಲಾಸ್ಟಲ್ಲಿ ಇಡ್ತೀನಿ. ಒಂದಷ್ಟು ಜನ ಹುಡುಗರು ಹಿಂದೆನೇ ಇಡ್ತೀನಿ. ನನ್ನ ಬ್ರದರ್ ಹಿಂದೆನೇ ಬರ್ತೈತೆ. ಆಮೇಲೆ ನಿಮಗೆ KTM ರಿವ್ಯೂನು ಮಾಡ್ತೀನಿ ರೀ. KTM ಬೈಕ್ ಆಲ್ರೆಡಿ ಮುಂಚೆನೇ ನಾನು ಓನ್ ಮಾಡಿದ್ದೆ, ಅದ್ರ ಬಗ್ಗೆ ಕತೆ ಆಮೇಲೆ ಹೇಳ್ತೀನಿ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೋಯ್ತಾ ಇದ್ದೀವಿ. ಬಟ್ ಆ ಹೆಣ್ಮಗ ಆ್ಯಕ್ಟಿವ್ ಹೊಂಡ ಓಡಿಸ್ತಿದ್ದು, ಬಟ್ ಈ ಹೆಣ್ಮಗ ಬುಲೆಟೇ ಓಡಿಸ್ತೈತೆ. ಅಪ್ಪ ಭಯ ಆಯ್ತದೆ ಕಣಪ್ಪ. ಅದೇನೋ ಇವತ್ತಿಗೂ ನಂಗೆ ಗೊತ್ತಿಲ್ಲ. ನನ್ನ ಕಣ್ಮುಂದೆ ಹೆಣ್ಮಗ ಹೋಯ್ತೈತೆ ಅಂದ್ಕೊಡಿ, ಅದ್ರ ಮುಂದೆ ನಿಮಗೆ ಡಿವೈಡರ್ನು ಕಾಣಿಸ್ತೈತೆ ಅಂದ್ಕೊಡಿ, ನಾನು ಆಟೋಮೆಟಿಕಾಗಿ ಗಾಡಿ ಸ್ಟಾಪ್ ಮಾಡ್ಕೊಂಡ್ಬಿಡ್ತೀನಿ. ನನಗೇನು ಭಯ ಅಂದರೆ ಆ ಹೆಣ್ಮಗ ರೈಟಿಗೆ ಡಿವೈಡ್ರಿಗೆ ರೈಟಿಗೆ ತಿರ್ಕೊಂಡು ಹೋಯ್ತದೋ ಇಲ್ಲ ಲೆಫ್ಟಿಗೆ ಬರ್ತದೋ ಸೀದಾ ಹೋಯ್ತದೋ, ಆ ಜಡ್ಜ್ಮೆಂಟೇ ನಂಗೆ ಇನ್ನೂ ಇವತ್ತಿಗೂ ಸಿಗ್ತಿಲ್ಲ. ನನ್ನ ಕಣ್ಮುಂದೆ ಯಾವ್ದಾದ್ರು ಒಂದು ಹೆಣ್ಮಗ ಕಾಣಿಸಿದ್ರೆ ಇಮಿಡಿಯೇಟಾಗಿ ಬ್ರೇಕ್ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ನಾನು. ಅದು ಏನಕ್ಕೆ ಅಂತ ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ.
ಅಲ್ಲ ಇನ್ನು ಮುಂದೆ ಒಯ್ತಿರೋರು ಯಾರನ್ನೂ ಒಂದು 80-90 ಮೇಲೆ ಒಯ್ತಿಲ್ಲ. ಇದೇ ಒಳ್ಳೆ ಟೈಮು ನನ್ನ ಗಾಡಿ ಒಳ್ಳೆ ಮೈಲೇಜ್ ತಗೊಳ್ಳೋಕ್ಕೆ. ಅದು ತಗೊಳಕ್ಕೆ ಒಂದು ಸಿಂಪಲ್ ಟ್ರಿಕ್ ಐತೆ, ಏನು ಗೊತ್ತಾ? ಇನ್ನು ಮೋಡ್ಗೆ ಹೋಗ್ಬಿಟ್ಟು ಚೇಂಜ್ ಮಾಡ್ಕೊಬೇಕು. ಇದು ಫುಲ್ಲು ಸ್ಪೋರ್ಟ್ಸ್ ಮೋಡು ಕೊಟ್ಟರೆ ಜೊರೋಂತ ಹೋಗ್ಬಿಡುತ್ತೆ. ಬೇಡ, ಇದು ರೈನ್ ಮೋಡ್ ಹಾಕ್ಕೊಂಡ್ಬಿಡ್ತೀನಿ. ರೈನ್ ಮೋಡ್ ಹಾಕ್ಕೊಂಡ್ಬಿಟ್ರೆ ಆಕ್ಸರೇಷನ್ನು ಇದೆಲ್ಲ ಇದಲ್ವಾ, ಥ್ರಾಟಲ್ ಬೈ ವೈರು. ಇವಾಗ ಆಕ್ಸರೇಷನ್ ಫುಲ್ಲು ಡೌನ್ ಆಗೋಯ್ತು. ಆರಾಮಾಗಿ ಹಿಂಗೆ ಓಡಿಸಿದ್ರೆ ಮೈಲೇಜು ಬರುತ್ತೆ. ಇದನ್ನು ಹೆಂಗೆ ಕಂಡುಹಿಡಿಬೇಕು ಅಂದರೆ ಮೈಲೇಜನ್ನು ಇಲ್ಲಿ ಬಂದು ಕಿಲೋಮೀಟ್ರ್ ರಿಸೆಟ್ ಮಾಡಿಬಿಡ್ತೀನಿ. ಇವಾಗ ರಿಸೆಟ್ ಮಾಡಿಬಿಟ್ಟು ಒಂದು 50-60 ಕಿಲೋಮೀಟ್ರ್ ಓಡಿಸ್ತೀನಿ, ನೋಡೋಣ ಮೈಲೇಜ್ ಎಷ್ಟು ಬರುತ್ತೆ ಅಂತ. ರೈನ್ ಮೋಡಲ್ಲಿ ಹೆಂಗಿದ್ರು ಹೋಗ್ತಾ ಇರೋದೇ ಗ್ರೂಪ್ ರೈಡಲ್ಲಿ. ಸೊ ನಾನು ಇವ್ರನ್ನೆಲ್ಲ ಸೋಲ್ಸ್ಕೊಂಡು ಹೋಗಿ ನಾನೇನು ವೀರಶೂರ ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರಾಮಾಗಿ ನಿಧಾನಕ್ಕೆ ಹೋದ್ರೂ ನನಗೂ ಮೈಲೇಜ್ ಬರುತ್ತೆ, ದುಡ್ಡು ಉಳಿತಾಯ ಆಗುತ್ತೆ. ದುಡ್ಡು ನಾನೇನು ಈ ಗಾಡಿಗೆ ಹೋಗ್ಬಿಟ್ಟು SP95 100 ಅದೆಲ್ಲ ಹಾಕ್ಸಲ್ಲ, ನಾರ್ಮಲ್ ಪೆಟ್ರೋಲೇ ಹಾಕ್ಸೋದು. ಏನಕ್ಕೆ ಕೇಳಿ, ಇದು ಲೋ ಕಂಪ್ರೆಷನ್ ರೇಷಿಯೋ. ನೀವು ವಿಸ್ಟಾಮ್ 800DE ಇಲ್ಲಾಂತಂದರೆ BMW ಈ ಸೆಗ್ಮೆಂಟಲ್ಲಿರೋ ಯಾವ ಬೈಕಾರು ತೊಗೊಳ್ಳಿ, ಎಲ್ಲ ಹೈ ಕಂಪ್ರೆಷನ್ ರೇಷಿಯೋ. ನೀವು ವಿಸ್ಟಾಮು ಹಯಾಬುಸಾ ಬೈಕೆಲ್ಲ ನೋಡಿದ್ದೀರಾ? ಹೈ ಆಕ್ಟೇನ್ ಫ್ಯೂಲೇ ಬೇಕು ಅಂತ ಹಾಕ್ಬಿಟ್ಟವನು. ಈ ಗಾಡಿಗೆ ಎಲ್ಲ ಹಾಕೋನು, ಏನೂ ಹಾಕಿಲ್ಲ, ಇಲ್ಲಿ ಸ್ಟಿಕ್ಕರೇ ಇಲ್ಲ. ಬರೀ E10 E5 ಅಂತ ಮುಂಚೆ ಹಾಕಿದ. ಆ ಸ್ಟಿಕ್ಕರು PPF ಮಾಡ್ಬೇಕಾದ್ರೆ ತೆಗೆದ್ಬಿಟ್ಟವನ. ಸೊ ಏನು ಪ್ರಾಬ್ಲಮ್ ಇಲ್ಲ ಈ ಗಾಡೀಲಿ. ನೀವು ನಾರ್ಮಲ್ ಪೆಟ್ರೋಲ್ ಹಾಕಿ ಓಡಿಸಿರೋ ಏನೂ ಪ್ರಾಬ್ಲಮ್ ಇಲ್ಲ. ನಾನು Honda NX 500ಗೂ ಅಷ್ಟೇ, ನಾರ್ಮಲ್ ಪೆಟ್ರೋಲಿಗೆ ನಾನು ಒಂದು 32,000 ಓಡಿಸಿದ್ದೆ ಅಂದರೆ ಒಂದೆಲ್ಲೋ 1,000-2,000 ಕಿಲೋಮೀಟ್ರ್ ನಾನು XP95 ಪವರ್ ಹಾಕ್ಸಿರ್ಬೋದು. ಇನ್ನೆಲ್ಲ ನಾರ್ಮಲ್ ಪೆಟ್ರೋಲೇ ಹಾಕ್ಸ್ತಿದ್ದು. ಮತ್ತು ನನ್ನ ಫೇವ್ರೆಟ್ ಪೆಟ್ರೋಲು ಇಂಡಿಯನ್ ಆಯಲ್, ಇಲ್ಲ ಅಂದರೆ ಶೆಲ್ಲು. HP ಹಾಕ್ಸೋದೇ ಇಲ್ಲ ನಾನು, ಏನಕ್ಕೆ ಅಂತ ಗೊತ್ತಿಲ್ಲ, ಹಾಕ್ಸಲ್ಲ. ಅಂದರೆ ಅದೇನೋ ಅದು ನನಗೆ ಇಷ್ಟ ಇಲ್ಲ ಆ ಪೆಟ್ರೋಲು. ನೋಡಿ ರೈನ್ ಮೋಡ್ಗೆ ಹಾಕ್ಕೊಂಡಿದ್ದೀನ. ರೈನ್ ಮೋಡ್ಗೆ ಹಾಕ್ಕೊಂಡು ಒಂದು 80-90 ಹೋಗ್ತಾ ಇದ್ದೀನಿ ಕ್ರೂಸ್ ಮಾಡಿಕೊಂಡು. 8.5 ಕಿಲೋಮೀಟ್ರ್ ಬನ್ನ ರಿಸೆಟ್ ಮಾಡಿಬಿಟ್ಟು ನೋಡಿ 29 ಕಿಲೋಮೀಟ್ರ್ ಪರ್ ಲೀಟ್ರ್ ಬರ್ತೈತೆ ಮೈಲೇಜು. ಅಂತಂದರೆ ರೈನ್ ಮೋಡ್ ಹಾಕ್ಕೊಂಡು ಈ ಥರ ಒಂದು 80-90 2.5 RPM 3 RPM ಅಲ್ಲಿ ಶಿಫ್ಟ್ ಮಾಡಿಕೊಂಡು ಓಡಿಸಿದ್ರೆ ಮೈಲೇಜು ನಿಮ್ಗೆ 29 ಗಂಟೆ ಬರುತ್ತೆ. ಇವಾಗ ವಾಟ್ರ್ ಗೇಮ್ಸ್ ಅಂತ ಯಾವುದೋ ಒಂದು ಆ್ಯಕ್ಟಿವಿಟಿ ಇದೆ, ಈಗ ಅಲ್ಲಿಗೆ ಹೋಗಬೇಕು. ಅದು ಲೆಫ್ಟ್ ಸೈಡಲ್ಲಿದೆ, ಹೋಗೋಣ. ಇಲ್ಲಿದೆ ನೋಡಿ, ಯಗಾಚಿ ವಾಟರ್ ಸ್ಪೋರ್ಟ್ಸ್ ಸೆಂಟರ್ ಅಂತೆ. ಇಲ್ಲಿ ಹೋಗಬೇಕು. ಈಗ ಎಲ್ಲರೂ ಇಲ್ಲಿಗೆ ಬರ್ತಾರೆ, ನಾನೊಂದು ಸ್ವಲ್ಪ ಬೇಗ ಬಂದುಬಿಟ್ಟಿದ್ದೀನಿ ಗಾಡೀಲಿ. ಈಗ ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು. ನೀವು ಯಾರಾದರೂ ವಿಸಿಟ್ ಮಾಡಿದ್ದೀರಾ ಈ ಜಾಗಕ್ಕೆ? ಬೇಲೂರು ಹತ್ರ ಇರೋ ಯಗಾಚಿ ವಾಟರ್ ಸ್ಪೋರ್ಟ್ಸ್ ಗೇಮ್ಸಿಗೆ. ತುಂಬಾ ಬಿಸಿಲಿದೆ, ಅಯ್ಯೋ. ಅಂದರೆ ಕ್ಲೈಮೇಟ್ ಒಂದು ಸ್ವಲ್ಪ ಕೂಲಾಗಿದ್ದರೆ ಚೆನ್ನಾಗಿರೋದು. ಈ ಯಗಾಚಿ ವಾಟರ್ ಸ್ಪೋರ್ಟ್ಸ್ ಗೇಮು ಈ ಲೇಕಲ್ಲೆಲ್ಲ ಈಜೋಡಿಯೋಕೆ ಎಲ್ಲಿ ಬಿಡ್ತಾರೆ? ಬೋಟ್ ಗೀಟಲ್ಲೆಲ್ಲ ಕರ್ಕೊಂಡು ಆಟಾಡಿಸ್ತಾರೆ. ಇದು ನಂದು ಎಕ್ಸ್ಪೆಕ್ಟೇಷನ್. ವಿವೋ ಇಲ್ಲಿ ಯಾಕೆ ಈಜೋಡಿಯೋಕೆ ಬಿಡ್ತಾರೆ? ಮೊದಲೇ ಎಲ್ಲ ಕಡೆನೂ ಪ್ರಾಬ್ಲಮ್ ಆಗ್ತೈತೆ, ಈಜೋಡಿಯೋಕೆ ಹೋದವರೆಲ್ಲ ಆಯ್ಕೊಂಡ್ಬಿಡ್ತಾರೆ ಅಂತ. ಏನು ಮಾಡೋದು? ಹಳ್ಳ ಹಳ್ಳ ಹಳ್ಳ. ಲೇಕ್ ಕಾಣಿಸ್ತಾ ಇದೆ. ನೋಡಿ ಬ್ಯೂಟಿಫುಲ್ ಲೇಕು, ವ್ಯೂ ಹೆಂಗಿದೆ ಅಂತ. ಹಂಗೂ ಬೆಳಗ್ಗೆ ಬರಬೇಕಿತ್ತು, ಇಲ್ಲ ಸಂಜೆ ಬರಬೇಕಿತ್ತು. ವಾಟರ್ ಗೇಮ್ಸಲ್ಲಿ ಆಡೋಕ್ಕೆ ಸಂಜೆ ಬಂದರೆ ಚೆಂದ. ಈ 12 ಗಂಟೆ UV ರೇಸು ತಲೆ ಮೇಲೆ ಹೋಗ್ತಾ ಇರುತ್ತೆ. ಈ ಟೈಮಲ್ಲಿ ಬಂದು ಆಡ್ತೀನಿ ಅಂದರೆ ಏನೋ ಅಷ್ಟು ಮಜಾ ಇರಲ್ಲ. ಬಟ್ ದೊಡ್ಡದಾಗೆ ಇದೆ, ಚಿಕ್ಕದಾಗೇನಿಲ್ಲ. ಯಗಾಚಿ ವಾಟರ್ ಸ್ಪೋರ್ಟ್ಸ್ ಸೆಂಟರ್. ಮೈಸೂರಲ್ಲೂ ಈ ಥರ ಇದೆ. ಮೈಸೂರಲ್ಲಿ ಈ ಥರ ಎಲ್ಲೋ ಆಡಿದ್ದೀನಿ. ಅಂದರೆ ಮೈಸೂರಿಂದ ಮುಂದೆ ಹೋಗಬೇಕು, ಒಟ್ಟಲ್ಲಿ ಆಡಿದ್ದೀನಿ, ಬಟ್ ಎಲ್ಲಿ ಏನಾದ್ರು ಮರ್ತೋಗ್ಬಿಟ್ಟಿದ್ದೀನಿ. ಅದೇ ಥರ ಇದೂ ಟ್ರ್ಯಾಕ್ ಟ್ರಾಫಿ ಮುಂದೆ ನೋಡ್ಕೊಂಡು ಓಡಿಸೋ ಚಿನ್ನ. ಪಾಪ ಯಾರೋ ಟ್ರ್ಯಾಕ್ಟರ್ ಓಡಿಸ್ತಿದ್ದವನು ಎಜುಕೇಟೆಡ್ ಥರ ಕಾಣಿಸ್ತಾರೆ. ವೇ ಟು ಪಾರ್ಕಿಂಗ್. ಓಕೆ.
ಮಧ್ಯಾಹ್ನ 12 ಗಂಟೆ ಆಯಿತು. ತುಂಬಾ ಬಿಸಿಲು, ಬೇರೆಲ್ಲ ಕಿತ್ಕೊಂಡು ಬರ್ತೈತೆ. ಈ ಟೈಮಲ್ಲಿ ವಾಟರ್ ಗೇಮ್ಸು ನಿಜ ಅಷ್ಟು ಚೆನ್ನಾಗಿರಲ್ಲ. ಏನಕ್ಕೆ ಅಂದರೆ ಇಲ್ಲಿ ಜೆಟ್ಟು ಆಮೇಲೆ ಈ ಹ್ಯಾಕಿಂಗ್ ಅಂತ ಕರೀತಾರಲ್ಲ, ಇಬ್ಬರು ಕೂತ್ಕೊಂಡು ಹೋಗೋ ಬೋಟ್, ಆ ಗೇಮ್ಸ್ ಎಲ್ಲ ಐತೆ. ಬಟ್ ಇಲ್ಲಿ ಯಾವನು ಈಜೊಡಿಯೋಕ್ಕಂತೂ ಬಿಡಲ್ಲ. ಈ ಟೈಮಲ್ಲಿ ಮಾಡಿದ್ದು ಅಷ್ಟು ಚೆನ್ನಾಗಿಲ್ಲ. ಇವನು ಅಟ್ಲೀಸ್ಟ್ ಮಾಡಿದವನು ಸಂಜೆ ಆದ್ರೂ ಕರ್ಕೊಂಬರ್ಬೇಕಿತ್ತು, ಇಲ್ಲಾಂದರೆ ಬೆಳಗ್ಗೆನೇ ಬರಬೇಕಿತ್ತು. ಈ ಮಠ ಮಧ್ಯಾಹ್ನ ಈ ಬಿಸಿಲಲ್ಲಿ ಈ ಸಮ್ಮರಲ್ಲಿ ಇದು ಯಾಕೋ ಅಷ್ಟು ಕಂಫರ್ಟಬಲ್ ಅಂತ ಅನಿಸ್ತಿಲ್ಲ. ಬಟ್ ಗೇಮ್ಸ್ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ, ಬೀಸು ಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ, ಬೀಸು ಗಾಳಿಗೆ ಬೀಳು ತೇಳುವ